SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಲ್ಲ, ನನಗೆ ನಾನು ತುಂಬ ಬುದ್ಧಿವಂತ ಅನ್ಕೊಂಡಿದ್ದೆ. ಬಟ್ ಅದನ್ನೆಲ್ಲ ನೋಡಿದಾಗ ನನಗೇನೋ ಅರ್ಥ ಆಗಲಿಲ್ಲ. ಸೊ ನಾನು ದಡ್ಡ ಅನ್ಸುತ್ತೆ, ಅದಕ್ಕೆ ಅರ್ಥ ಆಗಲಿಲ್ಲ ಅಂತ ಅನ್ಸ್ಬಿಡ್ತು. ನನಗೆ ಏನೋ ಅರ್ಥ ಆಗಲಿಲ್ಲ ನನಗೆ ಅದೇನು ಅಂತ. ಅಲ್ಲ, ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಯ್ತಾ? ಅದು ಹೇಳ್ತೀನಲ್ಲ, ಅರ್ಥನೇ ಆಗಿಲ್ಲ ನನಗೆ ಆ್ಯಕ್ಚುಲಿ. ಅದು ಯಾರೋ ಬರ್ತಾರೆ, ಅವ್ರಿಗೇನೋ ಒಂದು ಕ್ವಶನ್ ಕೇಳ್ತಾರೆ, ತಲೆ ಬೋಳಿಸ್ಕ ಅಂತಾರೆ. ಅವ್ರು ಯಾರೋ ಒಬ್ಬ ಗಿನ್ನಿಸ್ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದಾನೆ, ಅವ್ನ ಸರ್ಟಿಫಿಕೇಟ್ ಅರ್ಧ ಹಾಕು ಅಂತಾರೆ. ಇವ್ರು ಯಾಕೆ ಆ ಥರ ಹೇಳ್ತಿದಾರೋ, ಅವ್ರು ಯಾಕೆ ಅರ್ಧ ಹಾಕ್ತಿದಾರೋ ಅದು ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಈ ವಿಡಿಯೋ ಏನಾರು ಅವ್ರು ನೋಡಿದ್ರೆ ಅವರೇ ಒಂದು ಇದಕ್ಕೆ ಫುಲ್ ಸ್ಟಾಪ್ ಕೊಟ್ಬಿಡ್ಲಿ, ಹೇಳ್ಬಿಟ್ಟು ಆನ್ಸರ್ ಕೊಡ್ಲಿ. ಅಂದ್ರೆ ಬಿಗ್ ಬಾಸ್ ನಿಮ್ ಪ್ರಕಾರ ಏನು? ಬಿಗ್ ಬಾಸ್ ವೇದಿಕೆ ಅಂದ್ರೆ ಏನು ನಿಮ್ ಪ್ರಕಾರ ಅಂತ? ಇಲ್ಲ, ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ, ನಮ್ಮಲ್ಲಿರೋ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದು, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದು. ಬಟ್ ಈ ಥರ ಗೊತ್ತಿಲ್ಲ, ಅವ್ರೇನೋ ಗಿಮಿಕ್ಕು ಏನೋ ಗೊತ್ತಿಲ್ಲ, ಅಥವಾ ಏನಾದ್ರು ಒಂದು ಜನರನ್ನ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಇವಾಗ ಅದೇ ಹೇಳಿ, ಈಗ ಟಾಕ್ಸಿಕ್ದು ಹಂಗೆ ಆಗಿರೋದು. ಈಗ ಯಾರೋ ಒಬ್ರು ಟ್ರೈಲರ್ ನೋಡ್ಬಿಟ್ಟು ಇಡೀ ಸಿನಿಮಾ ಬಗ್ಗೆನೇ ಜಡ್ಜ್ ಮಾಡ್ತಿದ್ದಾರೆ. ಅದನ್ನ ಜಡ್ಜ್ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಸಿನಿಮಾದವ್ರೇನೆ. ಅವ್ರು ಇವತ್ತು ಹೇಳ್ಕೊಂತಿದ್ದಾರೆ, ನಮ್ಮ ದೊಡ್ಡ ಕಾಂದಾನು ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ನಾವು ಅವತ್ತು ಬಂದವರು ಇವತ್ತು ಬಂದವರು ಅಂತ. ಸೊ ಅವರೇ ಈ ಥರ ಮಾತಾಡ್ತಿದ್ದಾರೆ. ಸೊ ಅದೇ ಹೇಳೋದು, ಒಂದೇ ಯಾವುದೋ ಒಂದು ಕ್ಲಿಪ್ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿಬಿಡಿ. ತಾಳ್ಮೆಯಿಂದ ಇರ್ರಿ. ಟಾಕ್ಸಿಕ್ಕು 26ಕ್ಕೆ ರಿಲೀಸ್ ಆಗುತ್ತೆ, ಸಿನಿಮಾ ಬಗ್ಗೆನೂ ಗೊತ್ತಾಗುತ್ತೆ. ಬಿಗ್ ಬಾಸ್ ಕೂಡ ಶುರುವಾಗುತ್ತೆ, ಇದು ಬರೀ ಅಗ್ನಿ ಪರೀಕ್ಷೆ. ಸೊ ಇವಾಗಲೇ ಏನು ನೆಗೆಟಿವ್ ಮಾತಾಡೋಕೆ ಹೋಗ್ಬೇಡ ಅಂತ ನನ್ನ ಅನಿಸಿಕೆ. ಅಗ್ನಿ ಪರೀಕ್ಷೆಯಲ್ಲಿ ಸಾಕಷ್ಟು ಜನರು ಈ ಆಡಿಯನ್ಸ್ಗಳು ಬರ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನ ಸೆಲೆಬ್ರಿಟೀಸ್ ಎಲ್ಲ ಬರ್ತಾ ಇದ್ರು, ಬಟ್ ಇವಾಗ ಸಾಮಾನ್ಯ ಜನರಿಗೆ ಒಂದು ಅವಕಾಶ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ನಿಜವಾಗ್ಲೂ ಅಷ್ಟೊಂದು ಅವಕಾಶ ಕೊಡ್ತಾರ ಅಂತ ಅನ್ಸುತ್ತಾ ಅಥವಾ ಹೇಗೆ? ಅಲ್ಲ, ಒಂದು ಇವತ್ತು ಏನು ಕೆಲವರು ಮುಖಭಂಗ ಮಾಡ್ಕೊಂಡು ಹೊರಗೆ ಹೋಗಿದ್ರಲ್ಲ, ಕೆಲವರು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದ್ದವರು, ಅವ್ರಿಗೆಲ್ಲ ಒಂದು ಕಾಮನ್ ಸೆನ್ಸ್ ಇರಬೇಕಿತ್ತು. ಬಿಗ್ ಬಾಸ್ ಅವರು ಮೆನ್ಷನ್ ಮಾಡಿದ್ದಾರೆ ಸಾಮಾನ್ಯ ಜನ ಮಾತ್ರ ಬರಬೇಕು ಅಂತ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆದಂಥವ್ರು. ಎಲ್ಲೇ ಹೋದ್ರು ಹಿಂಗೆ ಒಂದು ಮುಖ ನೋಡೋ, ಇವ್ರು ಅಮ್ಮುಕುಡು ಮುಕ್ಕು, ಇವ್ರು ಗಂಗಮ್ಮ, ಇವ್ರು ಇಂಥವ್ರು ಕಬಾಬ್ ಮಂಜು, ಹಿಂಗೆಲ್ಲ ಒಂಚೂರು ಅವರು ಐಡೆಂಟಿಫೈ ಮಾಡ್ತಾರೆ ಜನ. ಸೊ ಇವ್ರು ಹೆಂಗೆ ಸಾಮಾನ್ಯ ಜನ ಆಗ್ತಾರೆ? ಇವ್ರು ಹಾಕಿದ್ದೇ ತಪ್ಪು ಆ್ಯಕ್ಚುಲಿ. ಅದೇ ಹೇಳ್ತೀನಲ್ಲ, ಈ ಒಂದಿಷ್ಟು ಹೆಸರು ಹೇಳಿದ್ರಿ ನೀವು, ಇವರೆಲ್ಲ ಒಂಥರ ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡು ಆದಂಥವ್ರು. ಬಟ್ ಇಂಥವ್ರನ್ನೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಂದ್ರೆ ಏನ್ ಅರ್ಥ? ಅಲ್ಲ, ಅವ್ರು ಹೇಳಿ ಅಲ್ಲ ಒಂದು ತಿಳ್ಕೊಳ್ಳಿ, ಬಿಗ್ ಬಾಸ್ ಅವ್ರು ಹೇಳಿರೋದು ಸಾಮಾನ್ಯ ಜನ ಅವ್ರ ಅಪ್ಲಿಕೇಶನ್ ಹಾಕಿ ಅಂತ, ಹೌದಲ್ವಾ? ಇವ್ರು ಸಾಮಾನ್ಯ ಜನ ಅಂತ ಹಾಕ್ಬಿಟ್ರೋದು ಇವ್ರು ತಪ್ಪೋದು. ಇವ್ರು ಆಲ್ರೆಡಿ ವೈರಲ್ ಆಗಿದ್ದಾರೆ. ಎಲ್ಲರೂ ಸಿಕ್ಕರೆ 4 ಜನ ಬಂದು ಸೆಲ್ಫಿ ತಗೊಂತಾರೆ ಅವ್ರ ಹತ್ರ. ಸುಮ್ಮನೆ ದಾರಿಗೆ ಹೋಗೋದ್ರ ಯಾರ ಹತ್ರ ಸೆಲ್ಫಿ ತಗೊಳ್ಳೋದು ಅಂತ ಸೆಲೆಬ್ರಿಟಿ ಫೀಲು. ಸೊ ಇವ್ರು ಹಾಕಿದ ತಪ್ಪು, ಇವ್ರದೇ ತಪ್ಪಿದು, ಬಿಗ್ ಬಾಸ್ ಅವ್ರದ್ದಲ್ಲ. ಬಿಗ್ ಬಾಸ್ ಅವ್ರು ಹೇಳೋರೆ ಸಾಮಾನ್ಯ ಜನಕ್ಕೆ ಅವಕಾಶ ಕೊಡ್ತೀನಿ ಅಂತ. ತೀರಾ ಹಿಂಗೆ ರೀಲ್ಸ್ ಮಾಡೋರಿಗೆಲ್ಲ ಅವಕಾಶ ಕೊಡ್ತೀನಿ ಅಂದರೆ ಅವ್ರು ಅದನ್ನೇ ಅನೌನ್ಸ್ ಮಾಡಿರೋರು. ಸೊ ಇವರೇ ಮಿಸ್ಕಮ್ಯುನಿಕೇಶನ್ ಆಗಿದೆ ಇವರಿಗೆ. ನೀವು ಹೆಸರು ಹೇಳಿದ ಈಗ ಗಂಗಾ ಅವರು, ಕಬಾಬ್ ಮಂಜು ಅವರು ಕೂಡ ಅವರೆಲ್ಲ ಸೆಲೆಕ್ಟ್ ಆಗಿಲ್ಲ, ಹೌದು, ವಾಪಸ್ ಬಂದ್ರು. ಏನ್ ಅನ್ಸ್ತು? ಅವ್ರು ಆಗ್ಬೇಕಾಗಿತ್ತಂತ ಅನ್ಸ್ತಿತ್ತ ಏನು? ನನಗೇನು ಹಂಗೆ ಅನಿಸಿಲ್ಲ. ಏನಾದ್ರು ಯೂಸ್ ಇತ್ತಾ? ಅಲ್ಲಲ್ಲ, ರೀಲ್ಸ್ ಮಾಡೋದೇನು ದೊಡ್ಡ ಸಾಧನೆ ಅಲ್ಲ. ರಿಯಲ್ಗೂ ತುಂಬ ವ್ಯತ್ಯಾಸ ಐತೆ. ರೀಲ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ನಾನು ರೀಲ್ಸ್ ಮಾಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇದಾಗಬೇಕು ಅನ್ನೋದು ತಪ್ಪು. ಅದಕ್ಕೊಂದು ಟ್ಯಾಲೆಂಟ್ ಅನ್ನೋದೊಂದು ಇರಬೇಕು, ಅದಕ್ಕಿಂತ ಎಷ್ಟಾಗಿ ಒಂದು ಅದೃಷ್ಟ ಅನ್ನೋದೊಂದು ಇರಬೇಕು. ನೀವು ಯಾರು ಒಬ್ಬ ಸೆಲೆಬ್ರಿಟಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ನಾನು ಇವ್ರಿಗೋಸ್ಕರ ನೋಡ್ದಕ್ಕೆ ಕಾಯ್ತಾ ಇದ್ದೀನಿ ಅಂದ್ರೆ ಯಾರು ಹೋಗ್ಬೇಕಂತ? ಸರ್, ಏನ್ ಗೊತ್ತಾ, ಈಗ ಬರೋರ್ನೆಲ್ಲರೂ ನಾವು ಒಂದು ಒಳ್ಳೆ ಫ್ರೇಮಲ್ಲಿ ನೋಡಿರ್ತೀವಿ. ಅಲ್ಲಿ ಹೋಗ್ಬಿಟ್ಟು ನಾಯಿಗಳು ಆಡ್ದಂಗೆ ಆಡ್ತಿರ್ತಾರೆ, ಕಚ್ಚಾಡ್ತಿರ್ತಾರೆ. ಸರ್, ನನಗೇನೋ ನಿಜವಾಗ್ಲೂ ಹಂಗೆ ಯಾವತ್ತೂ ಅನ್ಸಿಲ್ಲ, ಇಂಥವ್ರು ಹೋಗ್ಬೇಕಿತ್ತು ಅಂತ. ನಿಮಗೆ ಚಾನ್ಸ್ ಸಿಕ್ಕರೆ ಹೋಗ್ತೀರಾ? ಕರೆದ್ರೆ ಹೋಗ್ತೀನಿ. ನೀವು ಯಾಕೆ ಆಡಿಷನ್ ಇದು ಮಾಡಿದ, ಟ್ರೈ ಮಾಡಿ? ಯಾಕೆ ಇಂಟ್ರೆಸ್ಟ್ ಇಲ್ಲ, ನಂದೇ ಬೇರೆ ಜಗತ್ತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.